ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಡೆದಂತಹ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ 2025 ಸೆಮಿಫೈನಲ್ ಪಂದ್ಯದಲ್ಲಿ ಭಾರತವು ಜಯಭೇರಿಯನ್ನು ಬಾರಿಸಿದೆ. ನಮಸ್ಕಾರ ಗುರು. ನಿನ್ನೆ ನಡೆದಂತಹ ಭಾರತವು 2023 ಮಾರ್ಚ್ 4ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು 4 ವಿಕೆಟ್ಗಳಿಂದ ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದೆ. 2023ರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾವು ಭಾರತವನ್ನು ಸೋಲಿಸಿ ಚಾಂಪಿಯನ್ಸ್ ಆಗಿದ್ರು. ಆದರೆ ಈ ಸರಿ ಅದಾಗಲಿಲ್ಲ. ಈ ಸರಿ ಭಾರತವು ಆಸ್ಟ್ರೇಲಿಯಾವನ್ನ ಸೆಮಿಫೈನಲ್ನಲ್ಲೇ ಹೊಡೆದು ಹೊರಗಾಕ್ಬಿಟ್ಟಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ ಕೇವಲ 264 ರನ್ ಗಳಿಸಿ ಆಲೌಟ್ ಆಯಿತು. ಸ್ಟೀವ್ ಸ್ಮಿತ್ 73 ಹಾಗೂ ಅಲೆಕ್ಸ್ ಕೇರಿ 61 ಪ್ರಮುಖ ರನ್ ಅನ್ನು ಬಾರಿಸಿದರು. ಮೊಹಮ್ಮದ್ ಶಮಿ ಅವರು ಭಾರತದ ಪರ 3 ವಿಕೆಟ್ ಪಡೆದು ಉತ್ತಮ ಪ್ರದರ್ಶನ ನೀಡಿದರು. ಈ 264 ಮೊತ್ತವನ್ನು ಚೇಸ್ ಮಾಡಲು ಬಂದಂತಹ ಭಾರತ ಆರಂಭದಲ್ಲೇ ವಿಕೆಟ್ ಅನ್ನು ಕಳೆದುಕೊಂಡು ಭಾರೀ ಆಘಾತಕ್ಕೆ ಸಿಲುಕಿದಾಗ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರ 91 ರನ್ಗಳ ಜೊತೆಯಾಟದಿಂದ ಭಾರತವು ಸುಲಭ ಜಯದತ್ತ ಹೋಯಿತು. ಕೆಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಬಿರುಸಿನ ಬ್ಯಾಟಿಂಗ್ ಮೂಲಕ ಭಾರತವು ಆಸ್ಟ್ರೇಲಿಯಾವನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಪಂದ್ಯದ ಮುಖ್ಯ ಆಟಗಾರ ಯಾರಪ್ಪ ಅಂತಂದ್ರೆ ಸ್ಟೀವ್ ಸ್ಮಿತ್ ಅವರು 73 ರನ್ ಹಾಗೂ ಅಲೆಕ್ಸ್ ಕ್ಯಾರಿ ಅವರು 61 ರನ್ ಗಳಿಸಿ ಆಸ್ಟ್ರೇಲಿಯಾಗೆ 264 ರನ್ ಗಳಿಸಲು ಸಹಾಯ ಮಾಡಿದರು. ಅನಂತರ ಭಾರತದ ಪರ ಚೇಸಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಶಾಂತ ಹಾಗೂ ಮಾಸ್ಟರ್ ಕ್ಲಾಸ್ ಬ್ಯಾಟಿಂಗ್ ನಿಂದ ಭಾರತ ಗೆಲುವಿನ ದಾರಿ ಹಾರಿತು. ಮೊಹಮ್ಮದ್ ಶಮಿ 3 ವಿಕೆಟ್ ಕಬಳಿಸಿ ಆಸ್ಟ್ರೇಲಿಯಾ ವೇಗ ತಗ್ಗಿಸಿದರು. ಕೊನೆಗೆ ಬಂದಂತಹ ಕೆಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಬಿರುಸಿನ ಬ್ಯಾಟಿಂಗ್ ಮೂಲಕ ಭಾರತವು ಸುಲಭವಾಗಿ ಫೈನಲ್ ಅನ್ನು ಪ್ರವೇಶಿಸಿತು.